ಆದ್ರೆ ಸಮಾಜದ ಕಡೆ ಅಲ್ಲ. ಆ ಕನ್ನಡಿಯಲ್ಲಿ ನಮ್ಮನ್ನೇ ನಾವು ನೋಡೋಣ. ಎಲ್ಲರದು ವಯಸ್ಸು 25-30 ಮೇಲೆ ಆಗಿರಬಹುದು. ಆದ್ರೆ ಇಲ್ಲಿವರೆಗೆ ನಾವು ಕನ್ನಡಿಯಲ್ಲಿ ನಮ್ಮನ್ನೇ ನಾವು, ನಮ್ಮ ಒಳಗೆ ನಾವು ಯಾರು, ನನ್ನ ಹೆಸರು ಪರಶುರಾಮ್ ಇರಬಹುದು, ಆದ್ರೆ ನಾನು ಯಾರು ಬಹುಶಃ ನೋಡಿರ್ಲಿಕ್ಕಿಲ್ಲ. ವಿಚಾರ ಮಾಡಿ ನೋಡಿರ್ಲಿಕ್ಕಿಲ್ಲ. ಫಸ್ಟ್ ಟೈಮ್ ಆ ವ್ಯಕ್ತಿಗೆ ಭೇಟಿ ಆದ್ರೆ ಹೆದರಿಕೆ ಬರ್ತದ. ಅದನ್ನ ಇವತ್ತ ಪ್ರಯೋಗ ಮಾಡಿ ಸ್ವಲ್ಪ ಅದ್ರ ಬಗ್ಗೆ ಪ್ರಯೋಗ ಮಾಡೋಣ. ಕ್ಯಾಂಡಲ್ ನಮ್ಮ ಮಿಲಿಟರಿಯಲ್ಲಿ ಆಫೀಸ್ ಸೆಂಟರ್ ಆಗ್ಬೇಕಂತಂದ್ರೆ ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕು, ಅಗ್ದಿ ಪೂರಾ ಟೈಟ್ ಆಗಿ ಹೋಗ್ಬೇಕು. ಸೊ ಗೇಟ್ ನಲ್ಲಿ ಒಂದ್ ದೊಡ್ಡ ಕನ್ನಡಿ ಇರ್ತದ, ಬಿಗ್ ಮಿರರ್. ಅಲ್ಲಿ ನಾವು ಬರ್ದಿರ್ತೀವಿ ಐ ಆಮ್ ಐ ಸ್ಮಾರ್ಟ್ ಅಂತ, ನಾನು ಸುಂದರ ಕಾಣಿಸ್ತಾ ಇದ್ದೇನೆ ಅಂತ ಒಂದು ಟ್ಯಾಗ್ ಬರ್ದಿರ್ತೀವಿ ನಾವು. ನಾನು ಇವತ್ತು ಅದನ್ನು ಸ್ವಲ್ಪ ಮಾಡಿಫೈ ಮಾಡ್ತೀನಿ. ಐ ಆಮ್ ಐ ಸ್ಮಾರ್ಟ್ ಅಲ್ಲ, ಅದರ ಬದ್ಲಿ ಐ ಆಮ್ ಐ ಕ್ಲೀನ್, ನನ್ನೊಳಗೆ ಸ್ವಚ್ಛತೆ ಇದೆಯಾ? ಈ ಟ್ಯಾಗ್ ಅನ್ನು ನಿಮ್ಮಲ್ಲಿ, ನಿಮ್ಮ ಮನೆಯಲ್ಲಿ ಇರುವಂತ ಎಲ್ಲ ಮಿರರ್ಸ್, ಎಲ್ಲ ಕನ್ನಡಿಯಲ್ಲಿ ಮೇಲೆ ಹಾಕಿ ಅದರದ ಪರಿಣಾಮ ನೋಡ್ರಿ. ಆಮೇಲೆ ಏನ್ ಹಾಕ್ಬೇಕು? ನಾನು ಕ್ಲೀನ್ ಇದ್ದೇನೆ, ನಾನು ಸ್ವಚ್ಛ ಇದೇನಾ? ಬಂಡಿ ಸರ್ ಹೇಳಿದ ಹಾಗೆ ಒಳ್ಳೆ ಪೀಠಿಕೆ ಕೊಟ್ಟರು ಇವತ್ತಿನ ಉಪನ್ಯಾಸದ ಬಗ್ಗೆ. ಉಪನ್ಯಾಸ ಇಂಗ್ಲಿಷ್ ನಲ್ಲಿ ದ ಪವರ್ ಆಫ್ ಫಾರ್ಗಿವ್ನೆಸ್, ಕನ್ನಡದಲ್ಲಿ ಕ್ಷಮಾದಾನ. ಅದನ್ನ ಸ್ವಲ್ಪ ಅಟ್ರಾಕ್ಟಿವ್ ಮಾಡ್ಲಿಕ್ಕೆ ನಾವೊಂದು ವಚನ ಟೈಪ್ ಒಂದು ವಾಕ್ಯವನ್ನು ಉಪಯೋಗ ಮಾಡಿದೀವಿ. ಆದ್ರೆ ನಾನೇ ವಿಷ ಕುಡಿದು ಅಣ್ಣರು ಸಾಯುವ ಒಂದು ಇಚ್ಛೆಯನ್ನು ಮಾಡುವಂತ ಮೂರ್ತನ ನಾವೆಲ್ಲ ಮಾಡ್ತೀವಿ ಅಂತ. ಜೀವನದಲ್ಲಿ ಪ್ರತಿಯೊಂದು ಘಟ್ಟದಲ್ಲಿ, ಬಾಲ್ಯದಿಂದ ಹಿಡಿದು ಯೌವನಾವಸ್ಥೆಯಲ್ಲಿ, ಆಮೇಲೆ ಅಡಲ್ಟ್, ಆಮೇಲೆ ಮುಪ್ಪಿನ ಕಾಲದಲ್ಲಿರಬಹುದು, ನಾವು ಸಮಾಜದಲ್ಲಿ ಇರ್ತೀವಿ, ಮನೆಯಲ್ಲಿ ಇರ್ತೀವಿ, ಕುಟುಂಬದಲ್ಲಿ ಇರ್ತೀವಿ, ಇಂಟ್ರಾಕ್ಷನ್ ಸತತವಾಗಿ ಮಾಡ್ತಿರ್ತೀವಿ. ಆ ಇಂಟ್ರಾಕ್ಷನ್ ಮಾಡೋ ಕಾರಣದಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇರ್ತವೆ. ಆದ ಕಾರಣದಿಂದ ವೈಮನಸ್ಸುಗಳು ಆಗ್ತವೆ. ವೈಮನಸ್ಸುಗಳು ಆಗೋದ್ರಿಂದ ಮನಸ್ಸಿನಲ್ಲಿ ಅಸಮಾಧಾನ, ಕ್ರೋಧ, ದ್ವೇಷ ಬೆಳೀತಾ ಹೋಗ್ತದೆ. ಚಿಕ್ಕಂದಿನಿಂದ ಈ ಅಸಮಾಧಾನ, ದ್ವೇಷ, ಅಸಹನೆ, ಕ್ರೋಧ, ಸಿಟ್ಟು ಎಲ್ಲ ಬೆಳೀತಾ ಬೆಳೀತಾ ಹುಣ್ಣಾಗ್ತವೆ ಮನಸ್ಸಿನಲ್ಲಿ. ಆ ಹುಣ್ಣಾಗಿ ಮುಂದೆ ವಿಷಮಯ ಆಗ್ತವೆ. ಆ ವಿಷಮಯ ನಮ್ಮ ಜೀವನದಲ್ಲಿ ಎಷ್ಟು ಅನಾಹುತ ಮಾಡ್ತದೆ ಅಂತ ನಿಮಗೆ ಅದರ ಬಗ್ಗೆ ಲಕ್ಷ್ಯವಿಲ್ಲ, ಅದರ ಬಗ್ಗೆ ನಿಮಗೆ ಅದರ ಅಂದಾಜು ಇಲ್ಲ. ನಾನು ಒಂದು 3-4 ಎಕ್ಸಾಂಪಲ್ ಹೇಳ್ತೀನಿ, ಅದಾದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ. ಈ ಆಧ್ಯಾತ್ಮ ಒಲವಿನ ಜೊತೆ ನಾನು ಸ್ವಲ್ಪ ಮನಃಶಾಸ್ತ್ರದ ಬಗ್ಗೆ ಬಹಳ ಅಧ್ಯಯನ ಮಾಡಿದ್ದೇನೆ. ಸಮರ್ಥ ಗುರುಗಳು ನನಗೆ ಅದರ ಬಗ್ಗೆ ಮಾರ್ಗದರ್ಶನ ಮಾಡಿದ್ದಾರೆ. ಆಧ್ಯಾತ್ಮ ಮತ್ತು ಮನಃಶಾಸ್ತ್ರ ಎರಡೂ ಕೂಡಿಸಿ ಸೈಕೋ ಸ್ಪಿರಿಚುವಲ್ ಸೈನ್ಸ್ ಅಂತ ಅದರ ಬಗ್ಗೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಜೀವನದಲ್ಲಿ ಆಧ್ಯಾತ್ಮ ಓದಿ ಹೊತ್ತಿಗೆಗಳು ಅಥವಾ ಫಿಲಾಸಫಿಗಳು, ತತ್ವಗಳು ಅದೊಂದು ಬದಿಗಿರಲಿ. ಯಾವುದೇ ವಿದ್ಯೆ ಇರಲಿ, ನಮ್ಮ ಜೀವನದ ಸಮಸ್ಯೆಗಳನ್ನು ದೂರ ಮಾಡಬೇಕು ಅಂದ್ರೆ ತಾನೇ ಆ ವಿದ್ಯೆಯ ಮಹತ್ವ. ಅದೇ ಕಾರಣ ಈ ಸೈಕೋ ಸ್ಪಿರಿಚುವಲ್ ಸೈನ್ಸ್ ಅಂದ್ರೆ ಮನೋ ಆಧ್ಯಾತ್ಮಿಕ ವಿಜ್ಞಾನ ನಮ್ಮ ಜೀವನದಲ್ಲಿ ಬರುವಂತ ಸಮಸ್ಯೆಗಳನ್ನು ದೂರ ಮಾಡುವಂತ ಶಕ್ತಿ ಅದಕ್ಕಿದೆ. ಸೊ ನಮ್ಮ ಜೀವನ ಹೆಂಗಪ್ಪ ಅಂತಂದ್ರೆ, ನಾನು ಒಂದು ಉದಾಹರಣೆ ಕೊಡ್ತೀನಿ. ಏನು ಉದಾಹರಣೆ ಅಂತಂದ್ರೆ, ನೀವು ಓಣಿಯಲ್ಲಿ ಹೋಗ್ತಾ ಇರ್ತೀರಿ ಸ್ಕೂಟರ್ ಮೇಲೆ, ಅಲ್ಲಿ ಒಂದು ಆಕಳ ಬರ್ತದ. ಆಕಳ ಕಾಲಿಗೆ ಮುಳ್ಳು ಮುರಿದಿರ್ತದ. ಆ ಮುಳ್ಳಿನಿಂದ ಅದಕ್ಕೆ ನೋವಾಗ್ತಿರ್ತದ, ರಕ್ತ ಕೂಡ ಬರ್ತಿರ್ತದ.
ಅದು ಕುಂಡ್ತಾ ಇರ್ತದ. ಖರೆ ಅದಕ್ಕ ಆ ಮುಳ್ಳನ್ನು ತಕ್ಕೊಳಕ್ ಬರ್ತಿರಂಗಿಲ್ಲ, ಯಾಕಂದ್ರೆ ವಿದ್ಯೆ ಗುರ್ತನೇ ಇಲ್ಲ. ಅದು ನೀವು ಸ್ಕೂಟರ್ ಮೇಲೆ ಬಂದ್ರಿ ನೋಡಿದ್ರಿ, ಆ ಆಕಳಿಗೆ ಪಾಪ ತ್ರಾಸ ಆ ಆಕಳಿಗೆ ಯಾರು ಸಿಗ್ತದ. ಹಾಗೆ ನೀವು ಬರ್ಲಿಲ್ಲ ಐವರೆಗೆ ಆ ನೋವನ್ನು ಸಹಿಸ್ತಾ ಇರ್ಬೇಕಾಗ್ತದೆ. ಆದ್ರೆ ನಿಮಗೆ ಇಟ್ ಓನ್ಲಿ ಟುಕ್ 2 minutes, ಅಂದ್ರೆ 1 ನಿಮಿಷದಲ್ಲಿ ನೀವು ಹೋಗಿ ಆ ಮುಳ್ಳನ್ನು ತೆಗೆದು ಬಿಟ್ರಿ. ಅದೇ ತರ ನಮ್ಮೆಲ್ಲರ ಜೀವನದಲ್ಲಿ ನಾನಾ ಪ್ರಕಾರದ ಮುಳ್ಳುಗಳು ಅಥವಾ ಸಮಸ್ಯೆಗಳು ಇರ್ತವೆ, ಒಳಗೆ ತ್ರಾಸ ಮಾಡ್ತಾ ಇರ್ತವೆ. ಆ ಲೆವೆಲ್ಸ್ ಸ್ವಲ್ಪ ಕಡಿಮೆ ಇರಬಹುದು, ಹೆಚ್ಚಿರಬಹುದು, ಎಲ್ಲರ ಜೀವನದಲ್ಲಿ ಸಮಸ್ಯೆಗಳು ತುಂಬಿರ್ತವೆ. ಆದ್ರೆ ಅವನ ಮುಳ್ಳುಗಳನ್ನು ತೆಗೆಯುವಂತ ವಿದ್ಯೆ ನಮ್ಗೆ ಗೊತ್ತಿರೋದಿಲ್ಲ. ಆ ವಿದ್ಯೆ ಈ ಸೈಕೋ ಸ್ಪಿರಿಚುವಲ್ ಸೈನ್ಸ್. ಈ ದ್ವೇಷ ಮತ್ತು ಅಸಮಾಧಾನ ಅಥವಾ ಅಸಹನೆ ಅಥವಾ ಕ್ರೋಧ ನಮ್ಮ ಮನಸ್ಸಿನಲ್ಲಿ ಯಾಕೆ ಕೂಡ್ತದಪ್ಪ, ಹೆಂಗ್ ಕೂಡ್ತದ ಅಂತಂದ್ರ ಅದ್ರ ಸಲುವಾಗಿ ನಾವು ಮನಸ್ಸಿನ ಬಗ್ಗೆ ಸ್ವಲ್ಪ ಅರಿಯೋಣ. ನಮ್ಮೆಲ್ಲರ ಮನಸ್ಸು 2 ಭಾಗದ. ಮೊದಲನೇ ಭಾಗ ಜಾಗೃತ ಮನಸ್ಸು. ಈಗ ನೀವು ನನ್ನ ಮಾತು ಕೇಳ್ತಾ ಇದ್ದೀರಿ, ಉಪನ್ಯಾಸ ನಡೀತಾ ಇದೆ, ಅಡಿಗೆ ಮಾಡೋರು ಅಡಿಗೆ ಮಾಡ್ತಿರ್ತಾರ, ಹೆಣ್ಮಕ್ಳು ಡ್ರೈವಿಂಗ್ ಮಾಡ್ತೀರಿ, ಸ್ಟಡಿ ಮಾಡ್ತಿರ್ತೀರಿ. ವ್ಯವಹಾರ ಜ್ಞಾನ ಮಾಡ್ಬೇಕಾರ ಯಾವ ಮನಸ್ಸು ಉಪಯೋಗ ಆಗ್ತದೋ ಅದೇ ಜಾಗೃತ ಮನಸ್ಸು. ಇನ್ನೊಂದು ಭಾಗ ಇದೆ, ಅದು ಸೂಕ್ತ ಮನಸ್ಸು. ನಾವು ಮಲಗಿದಾಗ ನಮ್ಮ ಹೃದಯ ಬಡಿತವನ್ನು ಯಾರು ಕಂಟ್ರೋಲ್ ಮಾಡ್ತಾರ, ನಮ್ಮ ಉಸಿರಾಟ ಯಾರು ಕಂಟ್ರೋಲ್ ಮಾಡ್ತಾರ, ನಮ್ಮ ಹೊಟ್ಟೆಯಲ್ಲಿ ಇರುವಂತ ಬೇರೆ ಬೇರೆ ಅಂಗಾಂಗಗಳನ್ನು ಸರಿಯಾಗಿ ಕೆಲಸ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ಯಾರು ಕಂಟ್ರೋಲ್ ಮಾಡ್ತಾರಪ್ಪ ಅಂತಂದ್ರೆ ಆ ಸೂಕ್ತ ಮನಸ್ಸು. ಆ ಸೂಕ್ತ ಮನಸ್ಸು 90% ಪವರ್ಫುಲ್ ಇದೆ. ಜಾಗೃತ ಮನಸ್ಸು 10% ಅಷ್ಟೇ. ಸೂಕ್ತ ಮನಸ್ಸಿನ ಕೆಲವೊಂದು ಲಕ್ಷಣಗಳಿದಾವೆ. ಏನ್ಪಾ ಸೂಕ್ತ ಮನಸ್ಸಿನ ಲಕ್ಷಣಗಳಂತಂದ್ರೆ, ಮೊದಲನೇದಾಗಿ ಅದು ಬಹಳ ದೊಡ್ಡದು, 90% ಮನಸ್ಸದೇ. ಎರಡನೇದು, ಅದು ಬಹಳ ಬಲಶಾಲಿ. ಸೂಕ್ತ ಮನಸ್ಸಿಗೆ ನೀವು ಏನೇ ಹೇಳ್ರಿ ಅದು ಮಾಡಿಬಿಡ್ತದ. ಆದ್ರೆ ಹೇಳುವ ಒಂದು ಪದ್ಧತಿ ಇದೆ. ಸೂಕ್ತ ಮನಸ್ಸನ್ನು ನಾವು ಮೊದಲು ಮುಟ್ಟಿ ಅದಕ್ಕೆ ಆದೇಶ ಕೊಟ್ಟರೆ ಅದು ಖಂಡಿತ ಮಾಡ್ತದೆ. ನಾವು ಚಿಕ್ಕವರಿದ್ದಾಗ ಜಿನ್ನಿ ಅಂತ ಒಂದು ಕೇಳಿರ್ಬೋದು. ಜಿನ್ನಿ ಒಂದು ಲ್ಯಾಂಪ್ ಅಂದ್ರೆ ದೀಪದಿಂದ ಹೊರಗೆ ಬರುವಂತ ಒಂದು ರಾಕ್ಷಸ. ಆ ರಾಕ್ಷಸ ಮೇಲೆ ಬಂದ ಮೇಲೆ ಅದಕ್ಕೆ ಯಾವುದೇ ಆದೇಶ ಕೊಟ್ಟರು ಅದು ಮಾಡಿ ಬಿಡ್ತದೆ. ಆ ತರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಥವಾ ಸೂಕ್ತ ಮನಸ್ಸು. ಹನುಮಾನ್, ರಾಮನಿಗೆ ಹನುಮಾನ್ ನಮ್ಮ ಆತ್ಮ ರಾಮ ಇದ್ದ ಹಾಗೆ ಸೂಕ್ತ ಮನಸ್ಸು ಹನುಮಾನ್ ಇದ್ದ ಹಾಗೆ. ರಾಮ ಯಾವುದೇ ಆದೇಶ ಕೊಟ್ಟರು ಕೂಡ ಹನುಮ ಚಾಚು ತಪ್ಪದೆ ಮಾಡ್ತಾನೆ. ಅದೇ ತರ ನಮ್ಮ ಸೂಕ್ತ ಮನಸ್ಸು. ಈ ಒಲಿಂಪಿಕ್ಸ್ ದಲ್ಲಿ ಅಥವಾ ಯಾವುದೇ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಯಾರು ಫಸ್ಟ್ ಬರ್ತಿರ್ತಾರೋ ಅವರೆಲ್ಲರೂ ಈ ಸೂಕ್ತ ಮನಸ್ಸನ್ನು ತಮ್ಮ ಹಿಡಿತದಲ್ಲಿ ತಗೊಂಡಿರ್ತಾರೆ. ಅದನ್ನ ಟ್ರೈನ್ ಮಾಡ್ಲಿಕ್ಕೆ ದೇರ್ ಆರ್ ಸ್ಪೆಷಲ್ ಸ್ಪೋರ್ಟ್ಸ್ ಸೈಕಾಲಜಿಸ್ಟ್. ನನ್ನಂತವ್ರು ಬಹಳ ಎಕ್ಸ್ಪರ್ಟ್ ಇದ್ದವರು ಅವರಿಗೆ ಅದ್ರ ಸಲುವಾಗಿ ಟ್ರೈನ್ ಮಾಡ್ತಿರ್ತಾರೆ. ನಾನು ಹೈದರಾಬಾದ್ ಅಲ್ಲಿ ನಮ್ಮ ಸರ್ವಿಸ್ ಟೀಮ್ಗೆ ಮಾಡಿದ್ದೆ. ಅವರು ಕೂಡ ಒಲಿಂಪಿಕ್ಸ್ ಮತ್ತು ನ್ಯಾಷನಲ್ ಗೇಮ್ಸ್ ಅಲ್ಲಿ ಮೆಡಲ್ಸ್ ತಗೊಂಡ್ಬಂದಿದ್ರು. ಸೂಕ್ತ ಮನಸ್ಸಿನ ಇನ್ನೊಂದು ಲಕ್ಷಣ ಏನಂತಂದ್ರೆ ಸ್ಟೋರೇಜ್. ಈಗ ನಮ್ಮ ಮೊಬೈಲ್ ನಲ್ಲಿ ಮೆಮರಿ ಕಾರ್ಡ್ ಹೇಗಿರ್ತದನೋ ಹಂಗ ನಮ್ಮ ಸೂಕ್ತ ಮನಸ್ಸಿನಲ್ಲಿ ಭಯಂಕರವಾದ ಒಂದು ದೊಡ್ಡ ಸ್ಟೋರೇಜ್ ಇದೆ. ನಮ್ಮ ಜೀವನದಲ್ಲಿ ಎಲ್ಲ ಆಗು ಹೋಗುಗಳು ಆ ಸ್ಟೋರೇಜ್ ನಲ್ಲಿ ಸ್ಟೋರ್ ಆಗ್ತಾ ಇರ್ತವೆ, ಸಿಸ್ಟಮೆಟಿಕ್ ಆಗಿ ಸ್ಟೋರ್ ಆಗ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್, ನಾನು ಈ ಡಬ್ಬಿಯನ್ನು ತೆಗೆದು ಇಲ್ಲಿ ತೆಗೆದಿಟ್ಟೆ. ಈ ಟೈಮ್ 5:35 ಅಥವಾ 4:35. ಈ ಒಂದು ಆಕ್ಟಿವಿಟಿ ಕೂಡ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಯ್ತು. ಒಂದು 15-20 ವರ್ಷ ಆದ್ಮೇಲೆ ಇದನ್ನ ನಾವು ರಿಟ್ರೀವ್ ಮಾಡಬಹುದು. ಈ ಸ್ಟೋರಿಂಗ್ ಏನ್ ಇದಿದೆ, ಏನು ಸ್ಟೋರಿಂಗ್ ಒಂದು ನೇಚರ್ ಏನಿದೆ, ಅದು ಪಾಸಿಟಿವ್ ಕೂಡ ಸ್ಟೋರ್ ಮಾಡ್ತದೆ, ನೆಗೆಟಿವ್ ಕೂಡ ಸ್ಟೋರ್ ಮಾಡ್ತದೆ. ನೆಗೆಟಿವ್ ಏನ್ ಸ್ಟೋರ್ ಮಾಡ್ತದಪ್ಪ ಅಂತಂದ್ರೆ ನಮ್ಮ ಜೀವನದಲ್ಲಿ ಆದಂತ ಅಹಿತಕರ ಘಟನೆಗಳು,
ದ್ವೇಷ, ಅಸಮಾಧಾನಂತ ಘಟನೆಗಳು ಇವೆಲ್ಲ ಕೂಡಿ ಆಗ್ತಾ ಇರ್ತವೆ. ಅವು ಕೂಡಿ 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 ಒಂದು ಹುಣ್ಣಾಗಿ ವಿಷಮಯ ಮಾಡ್ತಾರೆ. ನನ್ ಕೆಲವರು ಬಂದವರು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್, ಲೈವ್ ಎಕ್ಸಾಂಪಲ್ಸ್. ನನ್ನ ಹತ್ರ ಒಬ್ರು ಗೋವಾದಿಂದ ಒಂದು 25 ವರ್ಷದ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಬಂದಿದ್ರು. ಅವನದು ಎಂಗೇಜ್ಮೆಂಟ್ ಆಗಿತ್ತು. ಅವನಿಗೆ ಪ್ರಾಬ್ಲಮ್ ಏನಂತಂದ್ರೆ ಅವನ ಬಾಯಿಂದ ಜೋಲ್ ಬರ್ತಾ ಇತ್ತು ಸತತವಾಗಿ. ಎಂಗೇಜ್ಮೆಂಟ್ ಆದ್ಮೇಲೆ ಅವನ ವುಡ್ ಬಿ ಜೊತೆ ಮಾತಾಡ್ಬೇಕಂತಂದ್ರೆ ಯಾವಾಗಲೂ ಜೋಲ್ ಬರ್ತಾ ಇತ್ತು, ನ್ಯಾಪ್ಕಿನ್ ಕೂಡ ಎಲ್ಲ ತೊಯ್ದು ಹೋಗ್ತಾ ಇತ್ತು. ಸೊ ಅವನಿಗೆ ಬಹಳ ಮುಜೂರ ಆಗ್ತಾ ಇತ್ತು. ಸೊ ಅವನು ಎಲ್ಲ ಡಾಕ್ಟರ್ ಕಡೆ ಹೋದ, ಪರಿಹಾರ ಸಿಗ್ಲಿಲ್ಲ. ಕಡೆಗೆ ನಿಮಾನ್ಸ್ ಬೆಂಗಳೂರಿಗೆ ಹೋದ, ಅಲ್ಲಿ ಕೂಡ ಪರಿಹಾರ ಸಿಗ್ಲಿಲ್ಲ. ಅವ್ರೇನಂತಂದ್ರು, ಬಾಯಿಯಲ್ಲಿ 3 ಗ್ರಂಥಿಗಳು, ಇಲ್ಲಿ 3 ಇಲ್ಲಿ 3 ನಮ್ಮ ಜ್ವಾಲಾರಸ ಅಥವಾ ಜೊಲ್ಲು ರಸವನ್ನು ಪ್ರಸರಿಸುವ ಗ್ರಂಥಿಗಳಿದಾವ, ಒಂದೊಂದು ಗ್ರಂಥಿಗಳನ್ನ ಆಪರೇಷನ್ ಮಾಡಿ ತೆಗೆದುಕೊಂಡು ಅಂತಂದ್ರೆ ಅವ್ರ ತಂದೆ ತಾಯಿಗಳು ಹೆದರಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳಿಲ್ಲ. ನಮ್ಮ ಹತ್ರ ಬಂದ್ರು. ನಾವು ಒಂದು ಸಂಮೋಹಿನಿ ತಂತ್ರದಿಂದ ಹಿಂಗ್ ಯಾಕಾಗಿದಪ್ಪ, ವಾಟ್ ಇಸ್ ದ ರೀಸನ್ ಫಾರ್ ದಿಸ್, ರೂಟ್ ಕಾಸ್ ಏನು ಅಂತ ಹಿಂದೆ ಹೋಗ್ತಾ ಹೋಗ್ತಾ ಹೋದಾಗ ಅವನು ಚಿಕ್ಕ ಬಾಲಕನಿದ್ದಾಗ ಒಂದು ಘಟನೆ ಸಿಕ್ತು. ಆ ಘಟನೆಯೇ ಅವನ ಈಗಿನ ಪರಿಸ್ಥಿತಿಯ ಕಾರಣ ಆಗಿತ್ತು. ಏನಪ್ಪ ಘಟನೆ ಅದು? ಅವನು 13 ವರ್ಷದಿದ್ದಾಗ ಗೋವಾದಲ್ಲಿದ್ದ. ಒಳ್ಳೆಯ ಸ್ಫುರದ್ರೂಪಿ, ಟಾಲ್, ಎತ್ತರ, ಹ್ಯಾಂಡ್ಸಮ್ ಗಾಯ್, ಸ್ಮಾರ್ಟ್ ಆಗಿದ್ದ. ಚಿಗುರು ಮೀಸುಗಳು ಬರ್ತಾ ಇದ್ದವು. ಸೊ ದಿನಾನು ಬೀಚ್ ನಲ್ಲಿ ಓಡ್ಲಿಕ್ಕೆ ಹೋಗ್ತಿದ್ದ. ಒಂದ್ ದಿವಸ ಓಡ್ಬೇಕಾದ್ರೆ ನೀರಡಿಕಾಯ್ತು ಅವನಿಗೆ. ಅಲ್ಲಿ ಒಂದು ಮನೆ ಇತ್ತು. ಆ ಮನೆಗೆ ಹೋದ. ಅಲ್ಲಿ ಒಬ್ರು ಹೆಣ್ಮಗಳಿದ್ರು, ಒಬ್ಬಕ್ಲೆ ಇರ್ತಳು. ಅವಳಿಗೆ ವಯಸ್ಸು 30, ವಿಧವೆ, ಯಾರು ಇದ್ದಿರಲಿಲ್ಲ, ವಿಧವೆ. ಸೊ ನೀರ್ ಕೇಳ್ದ, ನೀರ್ ಕೊಟ್ಟಳಕ್ಕೆ. ನೆಕ್ಸ್ಟ್ ಏನು ನೀರ್ ಕೇಳ್ದ, ಕೊಟ್ಟ. ಸೊ ಅವರ ಫ್ರೆಂಡ್ಶಿಪ್ ಬೆಳೀತು. ಫ್ರೆಂಡ್ಶಿಪ್ ಬೆಳೀತಾ ಬೆಳೀತಾ ಒಂದ್ ದಿವಸ ಗ್ರಾಜುಯೇಟ್ ಆಯ್ತು ಫ್ರೆಂಡ್ಶಿಪ್. ಲಕ್ಷ್ಮಣ ರೇಖೆಯನ್ನು ದಾಟಿದರು, ಅಂದ್ರೆ ದೈಹಿಕ ಸಂಬಂಧ ಆಗಿಬಿಡ್ತು. ದೇ ಹ್ಯಾಡ್ ಸೆಕ್ಸ್. ಇವನು ಕ್ರಿಶ್ಚಿಯನ್ ಹುಡುಗ, ಕ್ಯಾಥಲಿಕ್. ಕ್ರಿಶ್ಚಿಯನ್ ಕ್ಯಾಥಲಿಕ್ದಲ್ಲಿ ಈ ಪಾಪ ಪುಣ್ಯ ಪ್ರಜ್ಞೆ ಬಾಳಿದೆ. ಸೊ ಈ ತರ ಒಂದು ಇನ್ಸಿಡೆಂಟ್ ಆದ್ಮೇಲೆ ಆ ಹುಡುಗನಿಗೆ ಭಯಂಕರ ಒಂದು ಪಾಪ ಪ್ರಜ್ಞೆ ಶುರುವಾಯಿತು. ಅವನಿಗೆ ಯಾವಾಗ ಈ ಘಟನೆ ನೆನಪು ಆದ ಕೂಡ್ಲೆ ಅವನ ರೆಸ್ಪಾನ್ಸ್ ಸ್ಟಾರ್ಟ್ ಆಯ್ತು. ಥೂ, ನಾನೇನ್ ಮಾಡ್ಬಿಟ್ಟಪ್ಪ ಅಂತ. ಥೂ, ನಾನೇನ್ ಮಾಡಿದೆ, ಥೂ, ನಾನೇನ್ ಮಾಡಿದೆ. ಸೊ ಎವ್ರಿ ಟೈಮ್ ಈ ಘಟನೆ ಸ್ಮರಣೆಯಾದಾಗ ಅವನು ಇದೇ ತರ ರೆಸ್ಪಾಂಡ್ ಮಾಡ್ತಾ ಇದ್ದ. ಥೂ, ನಾನೇನ್ ಮಾಡಿದೆ. ಆ ಥೂ ಥೂ ಅಂತ ಹೇಳ್ತಾ ಹೋದಾಗ ಎವ್ರಿ ಟೈಮ್ ಉಗುಳ್ತಾ ಇದ್ದವ. ಆ ಕಾರಣದಿಂದ ಈ ಗ್ರಂಥಿಗಳು ರೆಸ್ಪಾಂಡ್ ಮಾಡ್ತಾ ಮಾಡ್ತಾ ಹೆಚ್ಚು ಜ್ವಲ ರಸವನ್ನ ಸಿಕ್ರೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓವರ್ ಅ ಪೀರಿಯಡ್ ಆಫ್ ಟೈಮ್, 1 ವರ್ಷ ಆಯ್ತು, 2 ವರ್ಷ ಆಯ್ತು, ಅವನು ಘಟನೆ ಮರೆತ. ಆದ್ರೆ ಈ ಗ್ರಂಥಿಗಳು ಮರಿಲಿಲ್ಲ. ಗ್ರಂಥಿಗಳು ಆ ಜ್ವಲ ರಸವನ್ನ ಪ್ರೊಡಕ್ಷನ್ ಮಾಡ್ತಾನೆ ಇದ್ವು. ಆ ಒಂದು ಅಪರಾಧಿ ಮನೋಭಾವದಿಂದ ಕಾರಣದಿಂದ ಅವನ ಜೀವನ ಈಗ ಟೆನ್ಷನ್ ತುಂಬಿತ್ತು ಅವನ ಜೀವನದಲ್ಲಿ. ಸೊ ನಾವೇನ್ ಮಾಡಿದ್ವಿ, ಅವನ್ ಕರ್ಕೊಂಡು ಹೋದಿವಿ. ಆ ಅಪರಾಧಿ ಮನೋಭಾವವನ್ನ ತೆಗೆದು ಸೆಲ್ಫ್ ಫಾರ್ಗಿವ್ನೆಸ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಆದ್ಮೇಲೆ ಆ ಮಿರರ್ ಮೇಲೆ ಏನ್ ಬರ್ಸಿದ್ದು, ಆಮ್ ಐ ಕ್ಲೀನ್, ನನ್ನಲ್ಲಿ ಸ್ವಚ್ಛತೆ ಇದೇ ಇಲ್ಲ, ಅಂದ್ರೆ ನನ್ನ ಒಳಗೆ ಸ್ವಚ್ಛತೆ ಇದೆ. ಆ ಸ್ವಚ್ಛತೆಯನ್ನು ಮಾಡಿಸಿದ ಮೇಲೆ ಈ ಜ್ವಲ್ಲು ರಸ ಸೂರುದು ಕಡಿಮೆ ಆಯ್ತು. ಸೊ ಈಸ್ ವೆರಿ ಹ್ಯಾಪಿಲಿ ಮ್ಯಾರಿಡ್. ದಿಸ್ ಒನ್ ಎಕ್ಸಾಂಪಲ್. ದ ಸೆಕೆಂಡ್ ಎಕ್ಸಾಂಪಲ್ ಭಾರಿ ವಿಭಿನ್ನವಾಗಿದೆ, ವಿಶಿಷ್ಟವಾಗಿದೆ. ಈ ತರ ಘಟನೆಗಳು ನಮ್ಮೆಲ್ಲರ ಜೀವನದಲ್ಲಿ ನಡೀತಿರ್ತಾವೆ. ಆದ್ರೆ ಅದರ ಪರಿಣಾಮ ಅಥವಾ ಪ್ರಭಾವ, ಇಂಟೆನ್ಸಿಟಿ ಹೆಚ್ಚು ಕಡಿಮೆ ಇರ್ತದೆ. ಒಂದು 45 ವರ್ಷದ ಒಬ್ಬ ಗಂಡ ಮಗ ಬಂದಿದ್ದ ನಮ್ಮ ಹತ್ರ. ಒಳ್ಳೆಯ ಪರಿವಾರ. ಅವ್ರ ಫಾದರ್
ಫಾದರ್ IAS ಆಫೀಸರ್ ಇದ್ರು, ರಿಟೈರ್ಡ್ IAS ಆಫೀಸರ್. ಇವ್ರದ್ದು ಎಲ್ಲ ಇಂಡಸ್ಟ್ರಿಯಲ್ಸ್ ಅಲ್ಲಿ ಇದ್ದು. ಒಬ್ಬೇ ಮಗ ಅವ್ನಿಗೆ 43-44 ವರ್ಷ ಇರ್ಬೋದು. ಅವ್ರು ಮದುವೆ ಸಕ್ಸಸ್ಫುಲ್ ಅವನ ಹೆಂಡತಿ ಡೈವರ್ಸ್ ಮಾಡ್ಕೊಂಡು ಹೋಗ್ಬಿಟ್ರು. ಬಿಸ್ನೆಸ್ ಕೂಡ ಲಾಸ್ ಆಯ್ತು. ಒಂದು ನೌಕರಿ ಮಾಡ್ತಿದ್ದು ನೌಕರಿನೂ ಕೂಡ ಹೋಯ್ತು. ಸೊ ಈ ಸ್ಟಾರ್ಟೆಡ್ ಡ್ರಿಂಕಿಂಗ್, ಆಲ್ಕೋಹಾಲ್ ಭಾಳ ಸ್ಟಾರ್ಟ್ ಮಾಡಿದವು. ಏನ್ ಮಾಡಿದ್ರು ಕಡಿಮೆ ಆಗಿಲ್ಲ. ಸೊ ನಮ್ ಕಡೆ ಬಂದಾಗ ನಾವು ಹಿಂದೆ ಓದಿವಿ, ಅವನು ಚಿಕ್ಕಂದಿದ್ದಾಗ ಒಂದು ಘಟನೆ ಸಿಕ್ತು. ಆ ಘಟನೆ ನೋಡಿ ನಮಗೆ ಆಘಾತ ಆಯ್ತು. ಯಾಕಂದ್ರೆ ಅದು ಚಿಕ್ಕದಾದ ಘಟನೆ, ಆದ್ರೆ ಅವನ ಜೀವನವೆಲ್ಲ ವಿಷಮಯ ಮಾಡಿಬಿಟ್ಟಿತ್ತು. ಅದು ಘಟನೆ ಏನಪ್ಪಾ ಅಂತಂದ್ರೆ, ಅವ್ರ ತಂದೆ ಒಂದು ಜಾಯಿಂಟ್ ಫ್ಯಾಮಿಲಿಯಿಂದ ಬಂದವರು. ಆಂಧ್ರ ಪ್ರದೇಶದ ಒಂದು ಹಳ್ಳಿಯಿಂದ ಜಾಯಿಂಟ್ ಫ್ಯಾಮಿಲಿಯಿಂದ ಬಂದವರು. ಅವ್ರಿಗೆ ಜಲ್ದಿ ನೌಕರಿ ಸಿಕ್ತು. ನೌಕರಿ ಸಿಕ್ಕ ಮೇಲೆ ಸಿಟಿಗೆ ಬಂದ್ರು. ಅವ್ರಿಗೂ ಕೂಡ ಮಕ್ಕಳು, ಅವ್ರ ತಂದೆ ಅವ್ರ ಅಣ್ಣ ತಮ್ಮರಿದ್ರು. ಸಿಟಿಗೆ ಬಂದ್ಮೇಲೆ ಅವರ ತಮ್ಮಂದಿರ ಮಕ್ಕಳು ಕೂಡ 4-5 ಜನ ಅಭ್ಯಾಸ ಮಾಡ್ಲಿಕ್ಕೆ ಸಿಟಿಗೆ ಇವ್ರ ಜೊತೆನೆ ಬಂದ್ರು. ಈ ಸಾಹೇಬ್ರ ಹೆಂಡತಿ 4-5 ಮಕ್ಕಳಿಗೆ ನೋಡ್ಕೋಬೇಕು. ಎಲ್ಲರೂ ಚಿಕ್ಕ ಚಿಕ್ಕ ಹುಡುಗರು. ಆ ತಾಯಿ ಮೊದಲು ತಮ್ಮ ಮೈದನರ ಮತ್ತು ಭಾವನರ ಮಕ್ಕಳಿಗೆ ಮೊದಲು ಕೊಡ್ತು, ಹಿಂದಾಗಿ ಸಹ ಮಗ ಕೊಡ್ತು. ಯಾಕಂದ್ರೆ ಮಾತು ಬರಬಾರ್ದಲ್ಲ. ಆ ಮೈದನರ ಮಕ್ಕಳಿಗೆ ನೀಡ್ತಾ 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 ಇವರಿಗೆ ಸಿಗ್ತಾನೆ ಇರಲಿಲ್ಲ ಕೆಲವೊಂದು ಐಟಮ್ಸ್, ವಿಶೇಷವಾಗಿ ತುಪ್ಪ. ಮೈದನರ ಮಕ್ಕಳಿಗೆ ತುಪ್ಪ ನೀಡ್ತಾ ನೀಡ್ತಾ ಇವನಿಗೆ ಸಿಗ್ತಾ ಇರ್ಲಿಲ್ಲ. ತುಪ್ಪ ಮುಗಿದು ಬಿಟ್ಟಿರ್ತಿತ್ತು ಆ ಬಟ್ಟಲ್ದಾಗ. ಆ ವಿಷಯ ಅವನಿಗೆ ಮನಸ್ಸಿನಲ್ಲಿ ಗಾಢವಾದ ಪರಿಣಾಮ ಆಗಿತ್ತು. ನಮ್ಮ ತಾಯಿ ನನ್ನ ಮೇಲೆ ಪಾರ್ಶಾಲಿಟಿ ಮಾಡ್ತಾ ಇದ್ದಾಳೆ. ಆತರ ಇದ್ದಿರಲಿಲ್ಲ, ಆದ್ರೆ ಆತರ ಪರ್ಸೀವ್ಡ್ ನೋಷನ್ ಅಂತ ದೃಷ್ಟಿಕೋನ. ಆತರ ನಮ್ಮ ತಾಯಿ ನನಗೆ ಪಾರ್ಶಾಲಿಟಿ ಮಾಡ್ತಿದ್ದಾಳೆ. ನನ್ನ ಕಸಿನ್ಸ್ಗೆ ಹೆಚ್ಚು ತುಪ್ಪ ಹಾಕ್ತಿದ್ರೆ ನನಗೆ ಹಾಕ್ತಾ ಇಲ್ಲ ಅಂತ. ಆ ಒಂದು ಸಿಟ್ಟು ಅಥವಾ ಅಸಮಾಧಾನ ಅಥವಾ ದ್ವೇಷ ತಾಯಿ ಬಗ್ಗೆ ಮನಸ್ಸಿನಲ್ಲಿ ಹುಣ್ಣಾಗಿ ವಿಷಮಯವಾಗಿ ಅವನ ಜೀವನವೆಲ್ಲ ಒಂದು ಟ್ರಾಜಿಡಿ ಆಗಿಬಿಟ್ಟಿತ್ತು. ಕ್ಷಮಾಧಾನ ಮಾಡಿ ಅದರಿಂದ ಹೊರಗೆ ಬಂದ ಮೇಲೆ ಮತ್ತೆ ಇನ್ನೊಮ್ಮೆ ಮದುವೆ ಆಗಿ ಒಳ್ಳೆ ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಹೇಳೋ ಕಾರಣ ಎಂತಂದ್ರೆ, ನಮ್ಮಲ್ಲಿ ನಮ್ಮ ಸೂಕ್ತ ಮನಸ್ಸಿನಲ್ಲಿ ಚಿಕ್ಕಂದಿನಿಂದ ಬೇರೆ ಬೇರೆ ಘಟ್ಟದಲ್ಲಿ ಆಗುವಂತ ಘಟನೆಗಳು, ಅಹಿತಕರ ಘಟನೆಗಳು ಯಾವ ತರ ನಮ್ಮ ಜೀವನದಲ್ಲಿ ಪ್ರಭಾವ ಬೀರ್ತದೆ ಯಾರಿಗೂ ಗೊತ್ತಿಲ್ಲ. ಆ ಕಾರಣದಿಂದ ನಮಗೆ ಎಷ್ಟು ಸಾಧ್ಯ ಆಗ್ತದನೋ, ನಮಗೆ ಯಾರ ಮೇಲೆ ಸಿಟ್ಟಿದೆಯೋ, ಯಾರ ಮೇಲೆ ದ್ವೇಷ ಇದೆಯೋ, ಯಾರ ಮೇಲೆ ಅಸಮಾಧಾನವಿದೆಯೋ ಅದನ್ನು ಜಲ್ದಿ ನಮ್ಮ ಮನಸ್ಸಿನಲ್ಲಿರುವಂತ ವಿಷ ಅಥವಾ ಹುಣ್ಣು ಜಲ್ದಿ ತೆಗೆದು ಹಾಕ್ಬಿಡ್ಬೇಕು. ಅದೇ ಕ್ಷಮಾದಾನ. ಆ ಕ್ಷಮಾದಾನ ಹೇಗ್ ಮಾಡ್ಬೇಕಂತಂದ್ರೆ ಕ್ಷಮಾ ಧ್ಯಾನದಿಂದ ಮಾಡ್ಬೇಕು. ಅದನ್ನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾಡೋಣ ಇನ್ನೊಂದ್ ಸ್ವಲ್ಪ. ಈ ಕ್ಷಮಾದಾನ ಅಥವಾ ಧ್ಯಾನ ಮಾಡೋದ್ರಿಂದ ನಮ್ಮ ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಬಹಳ ಇಂಪ್ರೂವ್ಮೆಂಟ್ ಆಗ್ತದ. ಹೆಲ್ತ್ ಬಹಳ ಇಂಪ್ರೂವ್ಮೆಂಟ್ ಆಗ್ತದ. ಮಾನಸಿಕ ಎಮೋಷನಲ್ ಬಹಳ ಪ್ರೋಗ್ರೆಸ್ ಆಗ್ತದ. ಬಹಳಷ್ಟು ವಿಜ್ಞಾನಿಗಳು ಸಂಶೋಧನೆ ಮಾಡಿದಾರ. ಕ್ಯಾನ್ಸರ್ ಮೂಲ ಕಾರಣ, ಒನ್ ಆಫ್ ದ ಮೂಲ ಕಾರಣ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವುದೋ ವಿಷಯ ಅಥವಾ ಯಾವುದೋ ದ್ವೇಷ, ಡೀಪ್ ಆಳವಾಗಿ ಯಾವುದೋ ದ್ವೇಷವನ್ನು, ಯಾರ ಬಗ್ಗೆನೋ ದ್ವೇಷವನ್ನು ಇಟ್ಟುಕೊಂಡಿದ್ದ ಕಾರಣದಿಂದ ಕ್ಯಾನ್ಸರ್ ಆಗ್ತದ ಅಂತ ಸಂಶೋಧನೆಗಳು ಕಂಡುಹಿಡಿದಿದ್ದಾರೆ. ಆ ದ್ವೇಷ ಸಣ್ಣದಿರ್ಬೋದು. ಆಮೇಲೆ ಆ ದ್ವೇಷ ಹೇಗಿರ್ತದ ಅಂತಂದ್ರೆ ನಮ್ಮವರ ಮೇಲೆ ದ್ವೇಷ ಇರ್ತದ. ಅದು ಫಾರ್ ಎಕ್ಸಾಂಪಲ್, ಗೋಕಾಕ್ ನಮ್ಮ ಬುಕ್ ರಿಲೀಸ್ ಫಂಕ್ಷನ್ ಒಬ್ಬರು ಹೆಣ್ಮಗಳು ಬಂದಿದ್ರು ಟೆಸ್ಟಿಫೈ ಮಾಡ್ಲಿಕ್ಕೆ, ಟೆಸ್ಟಿಮನಿ ಕೊಡ್ಲಿಕ್ಕೆ. ಮದುವೆ ಆಗಿ 25 ವರ್ಷ ಆಗಿದೆ. ಒಳ್ಳೆ ಮನೆತನದವ್ರು, ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಅದ್ರ ಪಾಪ ಅವ್ರಿಗೆ ಕ್ಯಾನ್ಸರ್ ಆಗಿತ್ತು. ಅದನ್ನ ಹಿಂದೆ ನೋಡ್ಕೋತ ಹೋದಾಗ ಹೊಸದಾಗಿ ಹೆಣ್ಮಗಳು ಗಂಡನ ಮನೆಗೆ ಬಂದಾಗ ಒಂದ್ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿ ಗಂಡ ಮತ್ತು ಅತ್ತಿ ಮೇಲೆ ಬಹಳ ಅಂದ್ರೆ ಬಹಳ ಅಸಮಾಧಾನ ಮತ್ತು ಒಂದು ಕ್ರೋಧ ಅವ್ರ ಮನಸ್ಸಿನಲ್ಲಿ ಓದ್ಬಿಟ್ಟಿತ್ತು.
ಏನ್ಪಾ ಅಂತಂದ್ರೆ ಆಕಿಗೆ ಡೆಲಿವರಿ ಮಾಡ್ಲಿಕ್ಕೆ ತವ್ರ ಮನೆಗೆ ಹೋಗಿಳು. ಆ ಕೂಸನ್ ನೋಡ್ಲಕ್ಕ ಆಕೆ ಗಂಡ 1 ವರ್ಷ ಮಟ್ಟ ಬರ್ಲಿಲ್ಲ ಯಾವ್ದೋ ಒಂದು ಕಾರಣದಿಂದ. ಆ ಒಂದು ವಿಷಯವನ್ನು ಇಟ್ಕೊಂಡು ಮನಸ್ಸಿನಲ್ಲಿ ಅಲ್ಲೇ ಅದ್ರ ಬಗ್ಗೆ ಬಹಳ ವಿಚಾರ ಮಾಡಿ 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 20 ವರ್ಷ ಆದ್ಮೇಲೆ ಅದು ಕ್ಯಾನ್ಸರ್ ಆಗಿ ಟರ್ನ್ ಆಗಿತ್ತು. ಈ ತರ ಬಹಳ ಜನಕ್ಕೆ ಮನಸ್ಸಿನಲ್ಲಿ ಇಂಥ ವಿಷಯಗಳನ್ನು ಇಟ್ಕೊಂಡು ಅಲ್ಲೇ ಅದನ್ನು ಹುಣ್ಣಾಗಿ ಮಾಡಿಕೊಂಡು ವಿಷಯವೇ ಮಾಡಿಕೊಂಡು ಜೀವನವೆಲ್ಲ ಹಾಳಾಗ್ತದೆ. ಅದೇ ಕಾರಣದಿಂದ ಈ ವಿಷವನ್ನು ಹೊರಗೆ ಹಾಕುವುದು ಬಹಳ ಇಂಪಾರ್ಟೆಂಟ್. ಕೆಲವೊಂದ್ ಜನ ಅಂತಾರ ಅವನ ಮಗನ ಬಿಡಂಗಿಲ್ಲ, ಮುಂದಿನ ಜನ್ಮಕ್ಕೆ ಬಿಡಂಗಿಲ್ಲ ಅಂತ ತಿಂತಾರ. ಅಂದ್ರೆ ಅಷ್ಟು ವಿಷಯ ನಮ್ಮ ಒಳಗೆ ಇರ್ತದ. ಆದ್ರ ಇದರಲ್ಲಿ ಒಂದು ಫನಿ ವಿಷಯ ಏನಂತಂದ್ರ, ವಿಷ ನಾವು ಕುಡಿಯತ್ತದ, ಆದ್ರೆ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಅನ್ಯರು ಅಂದ್ರೆ ಅವ್ರು ಸಾಯ್ತಾರ ಅಂತೇಳಿ ಒಂದು ಭಾವನೆ ಮಾಡ್ತಾ ಇದ್ದೀವಿ, ವಿಚಾರ ಮಾಡ್ತಾ ಇದ್ದೀವಿ. ಎಷ್ಟು ಮೂರ್ಖತನ. ಸೊ ದ ಬೆಸ್ಟ್ ವೇ ಇಸ್ ಟು ಟೇಕ್ ಔಟ್ ಆಲ್ ದಿಸ್ ಪಾಯ್ಸನ್. ಆಧ್ಯಾತ್ಮದಲ್ಲಿ ಅಥವಾ ಎಲ್ಲ ಧರ್ಮಗಳಲ್ಲಿ ದಾನಗಳ ಬಗ್ಗೆ ಬಹಳ ಬಂದಿದ್ದಾರೆ. ದಾನ ಮಾಡ್ಬೇಕು ನಾವು. ಇಸ್ಲಾಂ ಧರ್ಮದಲ್ಲಂತೂ ಈ ರಂಜಾನ್ ತಿಂಗಳಲ್ಲಿ ಬಹಳ ದಾನ ಮಾಡ್ತಾರ. ನಮ್ಮ ಹಿಂದೂ ಧರ್ಮ ಅಥವಾ ಕ್ರಿಶ್ಚಿಯನ್ ಧರ್ಮ ದಾನಕ್ಕೆ ಬಹಳ ವ್ಯಾಲ್ಯೂ ಅದ. ದಾನಗಳಲ್ಲಿ ಧನದಾನ ಇರಬಹುದು, ಭೂದಾನ ಇರಬಹುದು, ವಿದ್ಯಾದಾನ. ಗುರುಗಳು ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ವಿದ್ಯಾದಾನ ಮಾಡ್ತಾರ. ಅಥವಾ ಅಭಯದಾನ. ಅಭಯದಾನ ಅಂತಂದ್ರೆ ಏನು, ಯಾರು ಶರಣಾಗತಾಗಿ ಬಂದಿರ್ತಾರೋ ಅವರಿಗೆ ರಕ್ಷಣೆ ಕೊಡೋದು. ಈ ದಾನಗಳ ಜೊತೆ, ಇವೆಲ್ಲ ದಾನಗಳ ಜೊತೆ ಕ್ಷಮಾದಾನ ಕೂಡ ಒಂದು ಇದೆ. ಯಾರ ವಿಶಿಷ್ಟವಾಗಿದೆ. ಯಾಕಪ್ಪ ಅಂತಂದ್ರ ಉಳಿದಿದ್ದ ದಾನ ಒಳಗ ನೀವ್ ಏನ್ ದಾನ ಕೊಡ್ತಿರೋ ನಿಮ್ಮಿಂದ ಸ್ವಲ್ಪ ಕಡಿಮೆ ಆಗ್ತದ. ಈಗ ನೀವು ಭೂದಾನ ಮಾಡಿದ್ರಿ, 2 ಎಕರೆ ಕೊಟ್ರಿಂದ ನಿಮ್ ಕಡೆ 50 ಎಕರೆ 2 ಎಕರೆ ಹೋಗ್ತಂದ್ರೆ ಕಡಿಮೆ ಆಗ್ತದೆ. ಅದೇ ತರ ಧನ ದಾನ ಮಾಡಿದ್ರೆ ನಿಮ್ದು ಧನ ಕಡಿಮೆ ಆಗ್ತದೆ. ಆಹಾರ ದಾನ ಮಾಡಿದ್ರೆ ಕಡಿಮೆ ಆಗ್ತದೆ. ಆದ್ರ ಕ್ಷಮಾದಾನ ಮಾಡಿದ್ರೆ ಇದರ ಫಾಯ್ದಾ ಅಂತಂದ್ರೆ ಇದರದ್ದು ಪ್ರಾಫಿಟ್ ಅಥವಾ ಇದರ ಬೆನಿಫಿಟ್ ನಮಗ ಹೆಚ್ಚಾಗ್ತದ ಇನ್ನೊಬ್ಬರಿಗಿಂತ. ಸೊ ಅದೇ ಕಾರಣದಿಂದ ಕ್ಷಮಾದಾನ ಎಲ್ಲರಿಗೂ ಬಹಳ ಇಂಪಾರ್ಟೆಂಟ್. ಈ ಕ್ಷಮಾದಾನ ನಾನು ಇದ್ರ ಬಗ್ಗೆ ಬಹಳ ರಿಸರ್ಚ್ ಮಾಡಿದೆ. ಯಾಕಂತಂದ್ರೆ ನನ್ ಕಡೆ ಬರೋರೆಲ್ಲ ಇದೇ ಪ್ರಾಬ್ಲಮ್. ನಮ್ಮ ಅತ್ತೆ ಹಿಂಗ್ ಮಾಡಿದ್ರು, ನಮ್ಮ ಗಂಡ ಹಿಂಗ್ ಮಾಡಿದ, ಆದತ್ತು ಇದತ್ತು ಒಳಗೆ ಇಟ್ಕೊಂಡ್ ಬಿಡ್ತಿರ್ತಾರ. ಈಗ ಅದು 10-15 ವರ್ಷ ಆಗಿನ ಕಲೆ ಏನೇನೋ ಪ್ರಾಬ್ಲಮ್ ಆಗ್ತಿರ್ತದ. ಆಮೇಲೆ ಅದಕ್ಕೆ ಪರಿಹಾರ ಕ್ಷಮಾದಾನದಲ್ಲಿ ಆಗ್ಬಿಡ್ತದ. ಅದ್ರ ಕ್ಷಮ ಹೆಂಗೆ ಮಾಡ್ಕೋಬೇಕು ಗೊತ್ತಾಗಿಲ್ಲ. ಯಾಕೆ ಗೊತ್ತಾಗಿಲ್ಲ ಅಂತಂದ್ರೆ ಈ ನಮ್ಮ ಸೂಕ್ತ ಮನಸ್ಸಿನ ಆಳಿನಲ್ಲಿ ಈ ಕ್ರೋಧ ಅಥವಾ ದ್ವೇಷ ಬೇರ್ ಹಾಕ್ಬಿಟ್ಟಿರ್ತವೆ. ಎಲ್ಲರಿಗೂ ಗೊತ್ತದ ಕ್ಷಮ ಮಾಡ್ಬೇಕಂತ ಹೇಳಿ, ಅದ್ರ ಮಾಡಾಕ್ ಬರಂಗಿಲ್ಲ. ಯಾಕಂತಂದ್ರೆ ಒಳಗಿರ್ತಾವ ಅದ್ರ ಬೇರುಗಳು. ನಾವು ಅಲ್ಲಿ ಹೋಗಿ ಸೂಕ್ತ ಮನಸ್ಸನ್ನು ಎಕ್ಸೆಸ್ ಮಾಡಿ ಅದನ್ನ ಮುಟ್ಟಿ ಅಲ್ಲಿಂದ ಬೇರುಗಳನ್ನು ಕಟ್ ಮಾಡ್ತೀವಿ. ಆವಾಗಲೇ ಈ ಕ್ಷಮಾದಾನ ಮಾಡ್ಲಿಕ್ಕೆ ಸಾಧ್ಯ. ಇದ್ರ ಮೇಲೆ ನಾನು ಸ್ವಲ್ಪ ಅಧ್ಯಯನ ಮಾಡಿದೆ. ಒಂದು ವರ್ಷ ಅಧ್ಯಯನ ಮಾಡಿದೆ. ನಾನು ಅಧ್ಯಯನ ಮಾಡಿ ಒಂದು ಪುಸ್ತಕನೂ ಕೂಡ ಬರೆದೆ ಅದ್ರ ಬಗ್ಗೆ. ಆಮೇಲೆ ಒಂದು ಆಡಿಯೋ ಟ್ರ್ಯಾಕ್ ಮಾಡಿದ್ದೀನಿ, ಈಗಷ್ಟೇ ರಿಲೀಸ್ ಆಗಿದೆ. ಅದು ಅದ್ರ ಹೆಸರು ಫಾರ್ಗಿವ್ನೆಸ್ ಗೈಡ್ ಅಂತ. ಆಡಿಯೋ ಬುಕ್ ಇದೆ. ಯಾರ್ಯಾರಿಗೆ ಈ ಆಡಿಯೋ ಬುಕ್ ಬೇಕು, ಇದರಲ್ಲಿ 4 ಟ್ರ್ಯಾಕ್ಸ್ ಇದಾವೆ. ಇದ್ರ ಬಗ್ಗೆ ನಾನು ಹೇಳ್ತೇನೆ. ನನಗೆ ನೀವೆಲ್ಲ ಇಮೇಲ್ ಕಳಿಸಿ, ನಾನು ನಿಮ್ಗೆ ಕಳಿಸ್ಬಿಡ್ತೀನಿ ಆಡಿಯೋ. ಆಮೇಲೆ ಹೆಡ್ಫೋನ್ ಹಾಕಿ ಕೇಳ್ತಾ ಇರ್ಬೇಕು. ಕ್ಷಮೆಯಲ್ಲಿ 4 ಆಯಾಮಗಳನ್ನು ನಾನು ಕಂಡುಹಿಡಿದೆ. ಮೊದಲನೇದಾಗಿ ಸ್ವತಃ ಕ್ಷಮೆ ಮಾಡ್ಕೋಬೇಕು ನಾವು, ಸೆಲ್ಫ್ ಫಾರ್ಗಿವ್ನೆಸ್. ಆ ಗೋವಾ ಹುಡುಗ ಅವ್ ಸ್ವತಃ ಫಾರ್ಗಿವ್ ಮಾಡ್ಕೊಂಡ. ಯಾಕಂದ್ರೆ ಅವನಿಗೆ ಅಪರಾಧಿ ಮನೋಭಾವ ತ್ರಾಸ ಭಾಳ ಮಾಡ್ತಾ ಇತ್ತು. ಹೀಗಾಗಿ ಪ್ರಾಬ್ಲಮ್ ಆಗಿತ್ತು. ಈಗ ನಾವೆಲ್ಲರೂ ಏನೇನೋ ತಪ್ಪು ಮಾಡಿರ್ತೀವಿ ಪಾಪ. ಬೇಕು ಅಥವಾ ಬೇರೆ ಹುಡುಗ ಬಂದ್ಬಿಡ್ತದ ಮುಂದ, ಚಿಕ್ಕ ಹುಡುಗ, ಅದ್ರ ಮೇಲೆ ಗಾಡಿ ಹಾಕ್ಬಿಡ್ತೀವಿ. ಆ ಹುಡುಗ ಆ ಫ್ಯಾಮಿಲಿಗೆ ಒಂದ ಮಗ ಇರ್ತದ, ಆ ತಾಯಿಗೆ ಗಂಡರಂಗಿಲ್ಲ. ಎಕ್ಸಾಂಪಲ್, ಎಷ್ಟು ತ್ರಾಸ ಆಗ್ತದೆ ನಿಮ್ಮ ಒಳಗ. ನಾ ಏನ್ ಕೆಲಸ ಮಾಡ್ಬಿಟ್ಟು ಅಂತ ಮಾತಾಡ್ಬಿಟ್ಟಿರ್ತೀವಿ. ಗಂಡ ಹೆಂಡ್ರೊಳಗೆ ಬಾಳ ಇರ್ತದೆ. ಗಂಡ ಸಿಟ್ನಿ ಬೆಳಗ್ಗೆ ಏನಾರ ಹೆಂಡತಿ ಮುಖ್ಯ ಬೆಳೆದಿರ್ತಾರ, ಅಥವಾ ಹೆಂಡತಿ ಗಂಡಿಗೆ ಏನಾರ ಬೆಳೆದಿರ್ತಾರ. ಸೊ ಸೆಲ್ಫ್ ಫಾರ್ಗಿವ್ನೆಸ್ ಇಸ್ ಇಂಪಾರ್ಟೆಂಟ್. ಫಸ್ಟ್ ಇಸ್ ಸೆಲ್ಫ್ ಫಾರ್ಗಿವ್ನೆಸ್. ಸೆಕೆಂಡ್, ಯಾರು ನಿಮ್ಗೆ ತಪ್ಪು ಮಾಡಿರ್ತಾರ, ಯಾರು ನಿಮ್ಗೆ ದುಃಖವನ್ನು
ಇದನ್ನ ಮಾಡಿರ್ತಾರ ಅವರಿಗೆ. ಮೂರನೇದ್ದು, ಕೆಲವು ಜನ ಇರ್ತಾರ ಅವ್ರಿಗೆ ನಾವು ಕ್ಷಮೆನೆ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಅವ್ರಿಗೆ ಏನ್ ಮಾಡ್ಬೇಕು ನಾವು? ಕನ್ನಡದಲ್ಲಿ ಆಪ್ತಮಿ ಸಂಹಾರ ಮಾಡಿಸ್ತಾರೆ. ಸಂಹಾರ ಮಾಡಿ ಕೊನೆಯದಾಗಿ ನಮ್ಮ ಪೂರ್ವಜರ, ಎಷ್ಟೋ ಸಲ ನಾವು ಪೂರ್ವಜರ ಅಂದ್ರೆ ಆನ್ಸಿಸ್ಟರ್ಸ್, ಆ ಲೀನೇಜ್ ಬಹಳ ಇಂಪಾರ್ಟೆಂಟ್ ಇರ್ತದ. ಅವ್ರನ್ನೆಲ್ಲ ಕನೆಕ್ಟ್ ಆಗಿ ಅವರಿಂದನೂ ಕ್ಷಮೆ ಕೇಳ್ಬೇಕಾಗ್ತದೆ. ಸೊ ಇವೆಲ್ಲ 4 ಆಯಾಮಗಳನ್ನು ಈ ಆಡಿಯೋ ಟ್ರ್ಯಾಕ್ಸ್ ಬಿಟ್ಟಿದೆ. ಸೊ ಇವತ್ತು ಏನ್ ಮಾಡ್ಬೇಕು ಅಂದ್ರೆ ನಾವು ಇನ್ನೊಂದು 10 ನಿಮಿಷ ಅಷ್ಟೇ ಇದೆ ನನ್ನ ಕಡೆ. ಸೊ ನಾವೆಲ್ಲ ಸಣ್ಣದೊಂದು ಎಕ್ಸರ್ಸೈಸ್ ಮಾಡೋಣ. ಎಕ್ಸರ್ಸೈಸ್ ಮಾಡಿ ಇವತ್ತು ಬುದ್ಧ ಪೂರ್ಣಿಮಾ ಅಂತಂದ್ರೆ ಫಸ್ಟ್ ಆಫ್ ಆಲ್ ಹುಣ್ಣಿಮೆ. ಇವತ್ತು ಎಲ್ಲ ಹುಣ್ಣಿಮೆ ದಿವಸ ನಮ್ಮ ಎಮೋಷನ್ಸ್ ಅಥವಾ ನಮ್ಮ ಮೈಂಡ್ ಅಥವಾ ನಮ್ಮ ಮಾನಸಿಕ ಸ್ಥಿತಿ ಉತ್ತುಂಗ ಸ್ಥಿತಿಯಲ್ಲಿ ಹೋಗಿರ್ತದ. ಯಾವುದೇ ಮಾನಸಿಕ ಕಾರ್ಯ ಮಾಡಿದ್ರೆ ಅದರ ಫಲ ಹೆಚ್ಚು ಸಿಗ್ತದ, ಅಂದ್ರೆ ಎಕ್ಸಾಲ್ಟೆಡ್ ಸ್ಟೇಟ್. ಅದರ ಜೊತೆಗೆ ಇದ್ದ ಬುದ್ಧ ಪೂರ್ಣಿಮಾ, ಗೌತಮ ಬುದ್ಧ ಹುಟ್ಟಿದ್ದು, ಅವನಿಗೆ ಜ್ಞಾನೋದಯವಾದ ಮತ್ತು ಅವರ ಪರಿನಿರ್ಗಮನ ಅಂದ್ರೆ ಅವರು ನಿಧನವಾದ ದಿವಸ ಇವತ್ತೇ. ಸೊ ಇವತ್ತು ಆ ಜರ್ನಿ ಯಾಕೆ ಸ್ಟಾರ್ಟ್ ಮಾಡ್ಬೋದು ನಾವೆಲ್ಲ? ಸೊ ಅದಕ್ಕೆ ನಾನು ನಿಮಗೆ ಒಂದು ನೆಕ್ಸ್ಟ್ 10 to 12 minutes ಅಲ್ಲಿ ಒಂದು ಸಣ್ಣದಾದ ಒಂದು ಎಕ್ಸರ್ಸೈಸ್ ಮಾಡಿಸ್ತೀನಿ. ಸಿನ್ಸಿಯರ್ ಆಗಿ ಮಾಡಿದ್ರೆ ಖಂಡಿತ ಒಂದು ಹೊಸ ಟೆಕ್ನಿಕ್ ಅಥವಾ ಉಪಾಯ ನಾವೆಲ್ಲರೂ ಕಲ್ಕೊಂಡು ನಮ್ಮ ಜೀವನವನ್ನು ಹಸನೆ ಯಾಕೆ ಮಾಡ್ಕೋಬಾರ್ದು. ಸೊ ಏನ್ ಮಾಡೋಣ ಅಂತಂದ್ರೆ, ಯಾರ್ಯಾರು ನಮಗೆ ದುಃಖವನ್ನ ಕೊಟ್ಟಿದಾರೋ ಜೀವನದ ಬೇರೆ ಬೇರೆ ಘಟ್ಟದಲ್ಲಿ, ಅವರೆಲ್ಲ ಇವತ್ತು ಫಾರ್ಗಿವ್ ಮಾಡಿಬಿಡೋಣ. ಹೇಗ್ ಮಾಡೋಣ ಅಂತಂದ್ರೆ, ನಾನು ನಿಮ್ಮನ್ನೆಲ್ಲ ಕಾಲ್ಪನಿಕ ಒಂದು ಯಾನದಲ್ಲಿ ಕರ್ಕೊಂಡು ಹೋಗ್ತೀನಿ, ಮನೋಯಾನದಲ್ಲಿ. ನಾನು ಕೊಟ್ಟಂತ ಮಾರ್ಗದರ್ಶನಗಳು ನೀವು ಮಾಡ್ತಾ ಇರಿ, ಮನಸ್ಸಿನಲ್ಲಿ ಕಾಲ್ಪನಿಕವಾಗಿ ಮಾಡ್ತಾ ಇದ್ರಿ. ನಾನು ಫಸ್ಟ್ ಏನ್ ಮಾಡೋಣ ಅಂತಂದ್ರೆ, ಫಸ್ಟ್ 4 to 5 minutes ನಿಮಗೆ ಯಾರ್ಯಾರು ದುಃಖ ಕೊಟ್ಟಾರೋ ಅವ್ರದೆಲ್ಲ ಹೆಸರು ನೆನಪು ಮಾಡ್ಕೋರು, ಅದನ್ನ ಗೈಡ್ ಮಾಡ್ತೀನಿ. ಆಮೇಲೆ ಸೆಕೆಂಡ್ ಪಾರ್ಟ್ ಅಲ್ಲಿ ಎಲ್ಲರನ್ನು ಲೈನ್ ದಾಗ ನಿಂದ್ರಿಸಿ ಒಬ್ಬೊಬ್ಬರ ಕಡೆ ಬಂದು ನಮ್ಮಿಬ್ಬರ ನಡುವೆ ಇರುವಂತ ಒಂದು ಕಾರ್ಮಿಕ ಸಂಬಂಧ ಅಥವಾ ಸಿಟ್ಟಿನ ಸಂಬಂಧ ಅಥವಾ ದ್ವೇಷದ ಸಂಬಂಧ ಒನ್ಸ್ ಫಾರ್ ಆಲ್ ಕಟ್ ಮಾಡಿಬಿಡೋಣ. ಕಟ್ ಮಾಡಿಬಿಟ್ಟು ಎಲ್ಲರನ್ನು ಕ್ಷಮೆ ಮಾಡಿ ಅವರಿಂದನೂ ಕ್ಷಮೆ ಕೇಳಿ ಮುಕ್ತರಾಗೋಣ. ರೆಡಿ? ಓಕೆ. ನಿಮ್ಮ ರೂಮ್ ನಲ್ಲಿ ಸ್ವಲ್ಪ ಯಾವುದೋ ಮೂಮೆಂಟ್ ಆಗಿರಬಾರ್ದು. ನೆಕ್ಸ್ಟ್ ಒಂದು 10 to 12 minutes, ನೋ ಡಿಸ್ಟರ್ಬೆನ್ಸ್. ಸಿನ್ಸಿಯರ್ ಆಗಿ ಮಾಡಿ, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಓಕೆ, 10 ರಿಂದ 12 ನಿಮಿಷ ಕಣ್ಣು ಮುಚ್ಕೊಂಡಿರ್ಬೇಕು ಈ ಧ್ಯಾನದಲ್ಲಿ. ಲೆಟ್ ಅಸ್ ಸ್ಟಾರ್ಟ್. ಎಲ್ಲರೂ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ದೀರ್ಘವಾದ ಶ್ವಾಸವನ್ನು ತೆಗೆದುಕೊಂಡು ಸಾವಕಾಶವಾಗಿ ಹೊರಗೆ ಬಿಡಿ. ಇನ್ನೊಮ್ಮೆ ದೀರ್ಘವಾದ ಶ್ವಾಸ ಒಳಗಡೆ ಮತ್ತು ಸಾವಕಾಶವಾಗಿ ಹೊರಗಡೆ. ಈ ತರ ಒಂದು 5 ಸಲ ಮಾಡಿ. ಪ್ರತಿ ಉಸಿರಿನ ಜೊತೆಗೆ ನಿಮ್ಮ ಸಂಪೂರ್ಣ ಶರೀರವನ್ನು ವಿಶ್ರಾಂತಿ ಅನುಭವ ಮಾಡಿಕೊಳ್ಳಿ. ನಿಮ್ಮ ತಲೆಯ ತುದಿಯಿಂದ ಪಾದಗಳ ತುದಿಯವರೆಗೆ ಶರೀರದ ಎಲ್ಲ ಅಂಗಗಳು ವಿಶ್ರಾಂತಿ ಅನುಭವ ಆಗ್ತಾ ಇವೆ ಅಂತ ಅನುಭವಿಸಿ. ಗಾಢವಾದ ವಿಶ್ರಾಂತಿ. ತಲೆ, ಕಣ್ಣುಗಳು, ಕೆನ್ನೆ, ಕಿವಿ ಎರಡೂ
ನಡುವೆ ಸ್ವಲ್ಪ ಗ್ಯಾಪ್ ಇರಲಿ. ನಿಮ್ಮ ಕುತ್ತಿಗೆ, ನಿಮ್ಮ ಹೆಗಲು, ಕೈಗಳು, ಎದೆ, ಹೊಟ್ಟೆ, ಬೆನ್ನು, ಬೆನ್ನು ಹುರಿ, ನಡ, ಎರಡೂ ತೊಡೆಗಳು, ಮೊಳಕಾಲು, ಮೀನಖಂಡ, ಪಾದಗಳು, ಪಾದಗಳ ಬೆರಳುಗಳು. ಈಗ ನಿಮ್ಮ ಶರೀರ ಸಂಪೂರ್ಣವಾಗಿ ವಿಶ್ರಾಂತಿಗೊಂಡಿದೆ. ಈಗ ನಾನು ನಿಮ್ಮನ್ನು ಹಂತ ಹಂತವಾಗಿ ಸಿಸ್ಟಮೆಟಿಕ್ ವಾಗಿ ಈ ಕ್ಷಣದಿಂದ, ಇವತ್ತು ದಿನಾಂಕ 26, ಸಮಯ 5 ಗಂಟೆ ಆಗ್ತಾ ಇದೆ, 5 ಗಂಟೆಯಿಂದ ಹಿಡಿದು ನಿಮ್ಮ ಬಾಲ್ಯದವರೆಗೆ ಹಂತ ಹಂತವಾಗಿ ಸಿಸ್ಟಮೆಟಿಕ್ ಆಗಿ ಬೇರೆ ಬೇರೆ ಘಟ್ಟಗಳಲ್ಲಿ ಕರೆದುಕೊಂಡು ಹೋಗ್ತೀನಿ. ಆ ಘಟ್ಟಗಳಲ್ಲಿ ನಿಮ್ಮ ಜೀವನದಲ್ಲಿ ಏನಾದರೂ ಅಹಿತಕರ ಘಟನೆ, ಅಹಿತಕರ ಘಟನೆಯ ಕಾರಣ ಯಾರು, ಯಾವ ವ್ಯಕ್ತಿ ಆ ಅಹಿತಕರ ಘಟನೆಯ ಕಾರಣ ಅಥವಾ ದುಃಖ ಕೊಟ್ಟಂತ ವ್ಯಕ್ತಿ, ಅವರನ್ನು ನೆನೆಸಿಕೊಂಡು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅವ್ರ ಹೆಸರು. ಆಮೇಲೆ ಅವ್ರನ್ನೆಲ್ಲ ಕ್ಷಮೆ ಮಾಡಿಬಿಡೋಣ, ಕ್ಷಮಾದಾನ ಮಾಡಿಬಿಡೋಣ. ಓಕೆ, ಎಲ್ಲ ಕೂಡ ಒಂದು 7-8 ಮಂದಿ ಇರ್ಬೋದು ಅಥವಾ 10 ಮಂದಿ ಇರ್ಬೋದು. ಸೊ ಫಸ್ಟ್ ನಾನು 5 ಗಂಟೆಯಿಂದ ನಿನ್ನೆವರೆಗೆ ಕರ್ಕೊಂಡು ಹೋಗ್ತೀನಿ. ಆ ಟೈಮಲ್ಲಿ ಸ್ಕ್ಯಾನ್ ಮಾಡ್ಬೇಕು, ಈ 1 ದಿವಸದಲ್ಲಿ ಯಾರು ನಿಮ್ಗೆ ಹರ್ಟ್ ಮಾಡಿದಾರ ಅಂತ. 1 ದಿವಸದಿಂದ 1 ತಿಂಗಳಿಗೆ ಹಿಂದೆ ಕರ್ಕೊಂಡು ಹೋಗ್ತೀನಿ, 1 ತಿಂಗಳಿಂದ 1 ವರ್ಷ, 1 ವರ್ಷದಿಂದ 5 ವರ್ಷ ಹಿಂದೆ, 5 ವರ್ಷದಿಂದ 10 ವರ್ಷ, 10 ವರ್ಷದಿಂದ ನಿಮ್ಮ ಬಾಲ್ಯದವರೆಗೆ. ಸೊ ಲೆಟ್ಸ್ ಡೂ ಇಟ್ ಸಿಸ್ಟಮ್ಯಾಟಿಕ್ಲಿ. ಸೊ ಈ ಘಟ್ಟದಲ್ಲಿ ನೀವು ಸ್ಕ್ಯಾನ್ ಮಾಡುವಾಗ, ಈ ಹಂತದಲ್ಲಿ ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮಗೆ ದುಃಖ ಕೊಟ್ಟಿದ್ದರೆ ಅವರ ಹೆಸರನ್ನು ನೆನಪಿಕೊಂಡು ಮನಸ್ಸಲ್ಲಿ ಇಟ್ಕೋಬೇಕು. ಓಕೆ, ಲೆಟ್ ಸ್ಟಾರ್ಟ್. ಈಗ ಸಮಯ 5 ಗಂಟೆ ಆಗ್ತಿದೆ ಸಾಯಂಕಾಲ. ಈ 5 ಗಂಟೆಯಿಂದ ನಿನ್ನೆ 5 ಗಂಟೆವರೆಗೆ ಸ್ವಲ್ಪ ಸ್ಕ್ಯಾನ್ ಮಾಡಿ. ಈ 24 ತಾಸುಗಳಲ್ಲಿ ಯಾರಾದ್ರೂ ನಿಮಗೆ ಹರ್ಟ್ ಮಾಡಿದ್ದಾರಾ? ಒಂದು ಅರ್ಧ ನಿಮಿಷ ತೆಗೆದುಕೊಳ್ಳಿ. ಯಾರಾದ್ರೂ ಹರ್ಟ್ ಮಾಡಿದ್ರೆ, ಯಾರಾದ್ರೂ ನಿಮಗೆ ದುಃಖ ಕೊಟ್ಟಿದ್ರೆ ಅವರ ಹೆಸರು ಮನಸ್ಸಿನಲ್ಲೇ ಇಟ್ಕೊಳ್ಳಿ, ನೆನಪಿಟ್ಕೊಳ್ಳಿ. ಅರ್ಧ ನಿಮಿಷ, ಒಂದು 30 ಸೆಕೆಂಡ್ ತಗೊಳ್ಳಿ. ಓಕೆ, ಸೊ ನಿನ್ನೆಯಿಂದ 1 ತಿಂಗಳ ಹಿಂದೆ, ಸೊ ನಿನ್ನೆ ದಿನಾಂಕ 25 ಇತ್ತು, 25 ಮೇ, 25 ಮೇದಿಂದ 25 ಏಪ್ರಿಲ್ ವರೆಗೆ ನಿಮಗೆ ಯಾರಾದರೂ ಅತಿ ದುಃಖವನ್ನು ಕೊಟ್ಟಿದ್ದರೆ ಅವರ ಹೆಸರನ್ನು ನೆನಪಿಸಿಕೊಂಡು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಒಂದು ಅರ್ಧ ನಿಮಿಷ ತಗೊಳ್ಳಿ. ಓಕೆ, ಈಗ ಏಪ್ರಿಲ್ 25ರಿಂದ 1 ವರ್ಷ ಹಿಂದೆ ಹೋಗೋಣ. ಅಂದ್ರೆ ಏಪ್ರಿಲ್ 2021 ಏಪ್ರಿಲ್ 2020 ಅಂದ್ರೆ ಹಿಮ್ಮುಖವಾಗಿ ಈ 1 ವರ್ಷ ಕಂಪ್ಲೀಟ್ ಸ್ಕ್ಯಾನ್ ಮಾಡಿ. ಮಂತ್ ಬೈ ಮಂತ್, ಅಂದ್ರೆ ಏಪ್ರಿಲ್ ಇಂದ ಮಾರ್ಚ್ ಇಂದ ಫೆಬ್ರವರಿ, ಈ ತರ ಒಂದು ಅರ್ಧ ನಿಮಿಷ ಸ್ಕ್ಯಾನ್ ಮಾಡಿದಾಗ ನಿಮ್ಮ ಜೀವನದಲ್ಲಿ ಈ ಹೋದ ವರ್ಷದಲ್ಲಿ ಯಾರಾದರೂ ಅತಿ ದುಃಖ ಕೊಟ್ಟಿದ್ರೆ, ನಿಮಗೆ ಹರ್ಟ್ ಮಾಡಿದ್ರೆ ಅವರ ಹೆಸರನ್ನು ನೆನಪಿಸಿಕೊಂಡು ಮನಸ್ಸಿನಲ್ಲೇ ಇಟ್ಕೊಳ್ಳಿ. ಟೇಕ್ ಸಮ್ ಟೈಮ್.
ಈಗ ಇನ್ನೊಂದ್ ಸ್ವಲ್ಪ ಹಿಂದೆ ಹೋಗೋಣ. ಈ ಸಲ 5 ವರ್ಷ ಹಿಂದೆ ಹೋಗೋಣ. ಅಂದ್ರೆ 2020ರಿಂದ 5 ವರ್ಷನ್ನು ವರ್ಷವಾಗಿ ಸ್ಕ್ಯಾನ್ ಮಾಡಿದ್ವಿ ಹಿಮ್ಮುಖವಾಗಿ. 2020, 19, 18, 17 ಈ ತರ. ಆಮೇಲೆ ಈ ಘಟ್ಟದಲ್ಲಿ ಯಾರಾದ್ರೂ ನಿಮಗೆ ಹರ್ಟ್ ಮಾಡಿದ್ರೆ ಅವ್ರನ್ನೆಲ್ಲ ಈಗ ನಾವು ಮುಕ್ತಿಗೊಳಿಸ್ಬೇಕು, ಕ್ಷಮಾದಾನ ಮಾಡ್ಲೇಬೇಕಲ್ಲ. ಸ್ಟಾರ್ಟ್. ಓಕೆ, ಈಗ ಇನ್ನೂ ಹಿಂದೆ ಹೋಗೋಣ. ಈ ಸಲ 10 ವರ್ಷ ಅಂದ್ರೆ 2015ರಿಂದ 2005ನೇ ಇಸ್ವಿವರೆಗೆ ಹಿಮ್ಮುಖವಾಗಿ ವರ್ಷದಿಂದ ವರ್ಷ ಸ್ಕ್ಯಾನ್ ಮಾಡಿ. ಜೀವನದಲ್ಲಿ ಯಾರಾದ್ರೂ ದುಃಖ ಕೊಟ್ಟಿದ್ದರೆ ಅವರ ಹೆಸರುಗಳನ್ನು ನೆನಪು ಮಾಡ್ಕೊಳ್ಳಿ, ಮನಸ್ಸಿನಲ್ಲೇ ಇಟ್ಕೊಳ್ಳಿ. ಈಗ ಕೊನೆಯ ಘಟ್ಟ 2005ರಿಂದ ನಿಮ್ಮ ಬಾಲ್ಯದವರೆಗೆ ಈ ಘಟ್ಟವನ್ನು ಕೂಡ ಸ್ಕ್ಯಾನ್ ಮಾಡಿ ಆ ವ್ಯಕ್ತಿಗಳ ಹೆಸರುಗಳನ್ನು ನೆನಪಿಸಿಕೊಂಡು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಓಕೆ, ಆ ಎಲ್ಲ ವ್ಯಕ್ತಿಗಳ ಹೆಸರು ನಿಮಗೆ ಗೊತ್ತಾಗಿದೆ. ಈಗ ಇವರೆಲ್ಲರೂ ನೀವು ಕ್ಷಮಾದಾನ ಮಾಡಬೇಕು. ಇವರನ್ನು ಕೂಡ ನೀವು ಲಿಬರೇಟ್ ಮಾಡಬೇಕು. ಅದರ ಜೊತೆಗೆ ನಾವು ಕೂಡ ಲಿಬರೇಟ್ ಆಗ್ಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ, ನೀವು ಒಂದು ದೊಡ್ಡ ಸ್ಟೇಡಿಯಂದ ನಡುವೆ ನಿಂತಿದ್ದೀರಿ ಅಂತ ಕಲ್ಪನೆ ಮಾಡ್ಕೋಬೇಕು. ನಿಮ್ಮ ಊರಲ್ಲಿ ಗ್ರೌಂಡ್ ಅಥವಾ ಫುಟ್ಬಾಲ್ ಗ್ರೌಂಡ್, ಗೋಕಾಕ್ದಲ್ಲಿ ಜೂನಿಯರ್ ಕಾಲೇಜ್ ಗ್ರೌಂಡ್ ಇದೆ. ಅದೇ ತರ ಯಾವುದೇ ನಿಮ್ಮ ಊರಲ್ಲಿ ಯಾವ ಗ್ರೌಂಡ್ ಇದೆಯೋ ಆ ಗ್ರೌಂಡ್ ನಲ್ಲಿ ನಿಂತಿದ್ದೀರಿ ಅಂತ ಕಲ್ಪನೆ ಮಾಡಿಕೊಳ್ಳಿ. ಅಲ್ಲ, ನೀವೊಬ್ಬರೇ ಇದ್ದೀರಿ, ಮತ್ತಾರೂ ಇಲ್ಲ. ಆದರೆ ಆ ಗ್ರೌಂಡಿನ ಸೆಂಟರ್ ಲೈನ್ ದಲ್ಲಿ ಕೆಲವು ಜನ ನಿಂತಿದ್ದಾರೆ. ಅವ್ರು ಯಾರಂತ ಕಾಣಿಸ್ತಾ ಇಲ್ಲ ನಿಮ್ಗೆ. ಈಗ ಅವರ ಸಮೀಪ ನೀವು ಹೋಗ್ತಾ ಇದ್ದೀರಿ. ನೀವು ಸಮೀಪ ಹೋದಂತೆಲ್ಲ ಅವರ ಮುಖಗಳು ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾವೆ. ಆ ಮುಖಗಳು ಯಾರಪ್ಪ ಅಂತಂದ್ರೆ ಇಲ್ಲಿವರೆಗೆ ನೀವು ನೆನಪಿಸಿಕೊಂಡಂತ ಆ ವ್ಯಕ್ತಿಗಳ ಮುಖಗಳೇ ಅವು. ಎಲ್ಲರೂ ಲೈನ್ ಆಗಿ ನಿಂತಿದ್ದಾರೆ. ಇವತ್ತು ಬುದ್ಧ ಪೂರ್ಣಿಮಾ, ಒಳ್ಳೆಯ ದಿವಸ. ಎಲ್ಲರನ್ನೂ ಕ್ಷಮೆ ಮಾಡಿ ಅವರಿಗೆ ಕ್ಷಮಾದಾನ ಕೊಟ್ಟು ಅದರ ಜೊತೆಗೆ ನಾವು ಕೂಡ ಲಿಬರೇಟ್ ಆಗೋಣ. ನಮ್ಮಲ್ಲಿರುವಂತಹ ವಿಷವನ್ನು ಹೊರಗೆ ಹಾಕಿಬಿಡೋಣ. ಸೊ ಮೊದಲನೇ ವ್ಯಕ್ತಿ ಕಡೆ ಬನ್ನಿ. ಮೊದಲನೇ ವ್ಯಕ್ತಿಯ ಎದುರುಗಡೆ ಬಂದು ನಿಂತು ಒಂದು 2 ಫೂಟ್ ದೂರ ನಿಂತಿದ್ದೀರಿ. ಅಂದ್ರೆ ಒಂದು ಮಾರ ಡಿಸ್ಟೆನ್ಸ್ ದೂರ ನಿಂತಿದ್ದೀರಿ. ಅವನ ಮುಖ ನೋಡಿ, ಅವ್ರ ಕಣ್ಣುಗಳು ನೋಡಿ. ಕಣ್ಣುಗಳಿಂದ ಪ್ರಾರ್ಥನೆ ಕಾಣಿಸ್ತಾ ಇದೆ ನಿಮಗೆ, ಪಾಶ್ಚಾತ್ತಾಪ ಕೂಡ ಕಾಣಿಸ್ತಾ ಇದೆ, ನನ್ನನ್ನು ಕ್ಷಮೆ ಮಾಡುವಂತ ಭಿಕ್ಷೆ ಕೂಡ ಕಾಣಿಸ್ತಾ ಇದೆ. ನೀವು ಕೂಡ ಅವರಿಗೆ ಹೇಳಿ, ಇಲ್ಲಿವರೆಗೆ ನೀವು ನನಗೆ, ಇವತ್ತು ನಾನು ನಿಮಗೆ
ಕ್ಷಮಾದಾನ ಮಾಡ್ತಾ ಇದ್ದೇನೆ ಒನ್ಸ್ ಫಾರ್ ಆಲ್. ನೀವು ಕೂಡ ನಾನು ಏನಾದ್ರೂ ತಪ್ಪು ಮಾಡಿದ್ದರೆ ಈ ತರ ಮಾತುಗಳನ್ನ ಕೇಳಿ ಆ ವ್ಯಕ್ತಿಯ ಕಣ್ಣುಗಳಲ್ಲಿ ನೀರು ಹರಿತಾ ಇದ್ದಾವೆ, ನಿಮ್ಮ ಕಣ್ಣುಗಳು ಕೂಡ ನೀರು ಹರಿತಾ ಇದ್ದಾವೆ. ನೀವು ಸಾವಕಾಶವಾಗಿ ಕೆಳಗೆ ನೋಡ್ತೀರಾ. ನಿಮ್ಮ ಹೊಕ್ಕಳಿಂದ ಅವನ ಹೊಕ್ಕಳಿಗೆ ನಡುವೆ ತಾಯಿ ಕರುಳು ಕೂಡಿದೆ, ಅಂದ್ರೆ ಪ್ಲಸೆಂಟಾ ಕೂಡಿದೆ. ಇದೇ ಕಾರ್ಮಿಕ್ ಕನೆಕ್ಷನ್, ಕಾರ್ಮಿಕ್ ಸಂಬಂಧ. ಈ ಕರುಳಿನಲ್ಲಿ ಅಥವಾ ಪ್ಲಸೆಂಟಾದಲ್ಲಿ ಸಿಟ್ಟು, ಕ್ರೋಧ, ಅಸಮಾಧಾನ ಒಂದು ದುರ್ವಾಸನೆಯ ದ್ರವವಾಗಿ ತುಂಬಿದೆ. ಈ ತಾಯಿ ಕರಳನ್ನು ನಾನು ಕೊಡುವಂತ ಖಡ್ಗದಿಂದ ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ಆ ವ್ಯಕ್ತಿಯನ್ನು ಕ್ಷಮೆ ಮಾಡಿದ ಹಾಗೆ, ಅವನು ಕೂಡ ನಿಮ್ಮನ್ನು ಕ್ಷಮೆ ಮಾಡಿದ ಹಾಗೆ. ಓಕೆ, ನಾನು ನಿಮಗೆ ಆ ಖಡ್ಗವನ್ನು ಕೊಡಿತಾ ಇದ್ದೇನೆ. 3 ರಿಂದ 1 ನಾನು ಎಣಿಸುತ್ತೇನೆ. 1 ತಲುಪಿದಾಗ ನೀವು ಕಟ್ ಮಾಡಬೇಕು. ರೆಡಿ? 3, 2, 1 ಕಟ್. ಆ ತಾಯಿ ಕರುಳು ಅಥವಾ ಪ್ಲಸೆಂಟಾ ಕಟ್ ಆಗಿದೆ, ಕತ್ತರಿಸಿ ಜೋತು ಬಿದ್ದಿದೆ. ಅದರಲ್ಲಿರುವಂತಹ ದುರ್ವಾಸನೆಯ ದ್ರವ ಎಲ್ಲ ಕಡೆ ಚೆಲ್ಲಿ ಸೋರ್ತಾ ಇದೆ. ನಿಮಗೆ ಅತ್ಯಂತ ಹಗುರು ಫೀಲ್ ಆಗ್ತಾ ಇದೆ. ನಿಮ್ಮಲ್ಲಿರುವಂತಹ ಆ ವಿಷ, ದ್ವೇಷ ಎಲ್ಲ, ಆ ವ್ಯಕ್ತಿಯ ಬಗ್ಗೆ ಇರುವಂತಹ ಅಸಮಾಧಾನ, ಕ್ರೋಧ ಎಲ್ಲ ಕೂಡ ಮಾಯವಾಗಿದೆ. ಆ ವ್ಯಕ್ತಿ ನಿಮಗೆ ಅತ್ಯಂತ ಆಭಾರಿಯಾಗಿ, ಕೃತಜ್ಞನಾಗಿ ಅಲ್ಲಿಂದ ಮಾಯ ಆಗ್ತಾ ಇದ್ದಾನೆ. ಈಗ ನೀವು 2ನೇ ವ್ಯಕ್ತಿ ಕಡೆ ಬರ್ತೀರಿ. ಇದೇ ತರ ಆ ಪ್ಲೆಸೆಂಟಾ ಅಥವಾ ಕಾರ್ಮಿಕ್ ಕನೆಕ್ಷನ್ ಕಟ್ ಮಾಡ್ತೀರಿ. ಸ್ವಲ್ಪ 1-5-6 ಸೆಕೆಂಡ್ ತೆಗೆದುಕೊಂಡು ಕಟ್ ಮಾಡಿ. ಕಟ್ ಮಾಡಿದ ಮೇಲೆ ಆ ವ್ಯಕ್ತಿ ಕೂಡ ಮಾಯ ಆಗ್ತಾನೆ. ಆ ವ್ಯಕ್ತಿ ಬಗ್ಗೆ ಇರುವಂತ ನಿಮ್ಮಲ್ಲಿ ಕ್ರೋಧ, ಅಸಮಾಧಾನ, ದ್ವೇಷ ಎಲ್ಲ ಕೂಡ ಮಾಯ ಆಗ್ತಾ ಇವೆ. ನಿಮಗೆ ಹಗುರು ಆದಂತ ಫೀಲಿಂಗ್ ಆಗ್ತಾ ಇದೆ. ಇದೇ ರೀತಿ ಅಲ್ಲಿರುವಂತ ಎಲ್ಲ ವ್ಯಕ್ತಿಗಳನ್ನು ನೀವು ಒಬ್ಬೊಬ್ಬರನ್ನಾಗಿ ಈ ಕರ್ಮ ಬಂಧನದಿಂದ ಮುಕ್ತಿಗೊಳಿಸಿ. ಒಂದು ಅರ್ಧ ನಿಮಿಷ ತೆಗೆದುಕೊಳ್ಳಿ. ಓಕೆ, ಈ ಕ್ಷಮಾ ಧ್ಯಾನವು ಮುಗಿದಂತಾಯಿತು. ಈಗ ನಾನು 1 ರಿಂದ 5ರವರೆಗೆ ಕೌಂಟ್ ಮಾಡ್ತೀನಿ. 5 ತಲುಪಿದಾಗ ಎಲ್ಲರೂ ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡು ಕಣ್ಣುಗಳನ್ನು ತೆರೆಯಬೇಕು. 1, 2, 3, 4, 5. Take a long breath. ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಸಾವಕಾಶವಾಗಿ ಕಣ್ಣುಗಳನ್ನು ತೆರೆಯಿರಿ. ವೆಲ್ಕಮ್ ಬ್ಯಾಕ್. ಸೊ ಇಲ್ಲಿಗೆ ನಮ್ಮ ಈ ಉಪನ್ಯಾಸ ಮುಗಿಯಿತು. ಸ್ವಲ್ಪ ಒಂದು 5 ರಿಂದ 10 ನಿಮಿಷ ಹೆಚ್ಚು ತಗೊಂಡು ಜೈನ್ ಅವರೇ ಕ್ಷಮಿಸಬೇಕು. ತೊಂದರೆ ಇಲ್ಲ ಸರ್, ತೊಂದರೆ ಇಲ್ಲ. ಥ್ಯಾಂಕ್ ಯು.